ಆರ್ಸಿಬಿ ಆಟಗಾರರನ್ನ ಖುದ್ದಾಗಿ ಸ್ವಾಗತಿಸಿದ್ದೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಧಾನಸೌಧ ಸ್ಟೇಡಿಯಂ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಕಪ್ಪು ಮುತ್ತಿಕ್ತಾ ಇರುವಂತಹ ವಿಡಿಯೋ ಈಗಲೂ ನಮಗೆಲ್ಲ ಮರೆಯೋದಕ್ಕಾಗಲ್ಲ. ಹಾಗಾದರೆ ಹೈಕಮಾಂಡ್ಗೆ ಡಿಕೆ ರಿಪೋರ್ಟ್ ಏನಿರುತ್ತೆ? ಏನಿದೇನು ರಾಕೆಟ್ ಸೈನ್ಸ್ ಅಲ್ಲ, ಇಂಥದ್ದಿರಬಹುದಾ ಅಂತ ಎಲ್ಲರೂ ಗೆಸ್ ವರ್ಕ್ ಮಾಡ್ಬೋದು. ಹೇಳ್ತೀವಿ ನಿಮಗೆ ಅದರಲ್ಲಿ ಏನಿರುತ್ತೆ, ತಮ್ಮನ್ನು ತಾವು ಹೆಂಗೆ ಬಚಾವ್ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಸಾಹೇಬರು ಕೂಡ ಮುಂದಾಕಿದ್ದಾರೆ ಅನ್ನೋದನ್ನ ಕೂಡ ನೋಡೋಣ. ಕಾಲ್ ತುಳಿತಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಡೇ ಒನ್ನಿಂದ ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ, ಅಲ್ಲೂ ಅದನ್ನೇ ಹೇಳ್ತಾರೆ. ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂದಮೇಲೆ ಇವರು ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅವರೆಲ್ಲ ಏನು ಮಾಡ್ತಾಯಿದ್ರು ಸ್ಟೇಜ್ನಲ್ಲಿ ಅನ್ನೋದು ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಕೇಳ್ತಾರಾ ಹೈಕಮಾಂಡು? ನೋಡೋಣ. ವಿಧಾನಸೌಧದ ಮುಂದೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಈ ಬುಲ್ಶಿಟ್ ವಾದಕ್ಕೆ ಹೈಕಮಾಂಡ್ ನಿಜವಾಗ್ಲೂ ಗಟ್ಟಿ ಹೈಕಮಾಂಡ್ ಆದರೆ ಉಗುದು ಉಪ್ಪಿನಕಾಯಿ ಹಾಕುತ್ತೆ. ಯಾಕಂದರೆ ಇವರೇ ಬನ್ನಿ 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 ಅಂತ ಕರೆದಿದ್ದು ನಿರೀಕ್ಷೆಗಿಂತ ಮೀರಿ ಜನ ಸೇರಿದ್ದಕ್ಕೆ ಸಮಸ್ಯೆ ಆಯಿತು. ಜನ ಸೇರಿಸಿದ್ಯಾರು, ಪ್ರಚೋದನೆ ಕೊಟ್ಟಿದ್ಯಾರು, ಪೋಸ್ಟ್ ಹಾಕಿದ್ಯಾರು, ವಿಡಿಯೋ ಬೈಟ್ ಮೇಲೆ ವಿಡಿಯೋ ಬೈಟನ್ನು ಬಿಟ್ಟಿದ್ಯಾರು, ನಗ್ನಗ್ತಾ ಬನ್ನಿ ಅಂತ ಕರೆದಿದ್ಯಾರು, ಅದನ್ನೆಲ್ಲ ಸೇರಿಸ್ತಾರ ಇವ್ರು ರಿಪೋರ್ಟ್ನಲ್ಲಿ? ಪೂರ್ವ ಸಿದ್ಧತೆ ಮಾಡದೇ ಇರೋದೇ ಘಟನೆಗೆ ಕಾರಣ ಅಂತ ಹೇಳ್ತಾರಂತೆ. ಯಾರ್ದು ಜವಾಬ್ದಾರಿ? ಸರ್ಕಾರಕ್ಕಲ್ವಾ ಅದು? ಬೇರೆ ಯಾವುದಾದ್ರೂ ಪಾಕಿಸ್ತಾನ ಅಥವಾ ಅಂಟಾರ್ಟಿಕಾದ ಗೌರ್ಮೆಂಟ್ನೇನಾದರೂ ತೊಗೊಂಡು ಬಂದು ಮಾಡಿಸ್ಬೇಕಾಗಿತ್ತ? ಇಲ್ಲಿ ಗೌರವ ಉದ್ದೇಶದಿಂದ ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದ್ದು. ಸ್ಟೇಡಿಯಂ ಸಂಭ್ರಮಾಚರಣೆ ವೇಳೆ ಸಾವಿನ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರಂತೆ. ಇದು ಸುಳ್ಳು. ಇದನ್ನ ನಂಬಕ್ಕಾಗತ್ತಾ ಅನ್ನೋದು ಒಂದು ಪ್ರಶ್ನೆ. ಹೀಗಾಗಿ ನಾವು ಸಂಭ್ರಮದಲ್ಲಿ ಭಾಗಿಯಾಗಿದ್ವಿ. ದುರಂತ ಗೊತ್ತಾದ ಕೂಡಲೇ ಬೇಗ ಮುಗಿಸೋದಕ್ಕೆ ನಾನೇ ತಿಳಿಸ್ದೆ. ಅಲ್ಲೂ ಇವರೇನೋ ನಮಗೆ ಉಪಕಾರ ಮಾಡ್ದಂಗೆ ಈ ಲೈನು. ಸ್ಟೇಡಿಯಂ ಒಳಗೆ ಸಾವಿರಾರು ಅಭಿಮಾನಿಗಳಿದ್ರು. ಕಾರ್ಯಕ್ರಮ ಮಾಡದೇ ಇದ್ದಿದ್ರೆ ಆಕ್ರೋಶ ಜಾಸ್ತಿ ಆಗ್ತಿತ್ತಂತೆ. ಆಕ್ರೋಶ ಜಾಸ್ತಿ ಆಗ್ತಿತ್ತ ಅಥವಾ PR ಸ್ಟಂಟ್ ಮಾಡೋದಕ್ಕೆ ಅವಕಾಶ ಇರ್ತಿರ್ಲಿಲ್ವಾ? ಕೇಳಬೇಕಲ್ವಾ? ಕೂಡಲೇ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ವಿಚಾರಿಸಿದ್ದೀವಿ. ಇದೂ ನಮಗೇನೋ ಉಪಕಾರ ಮಾಡ್ದಂಗೆ. ಈ ಉಪಕಾರವನ್ನು ಕರ್ನಾಟಕದ ಜನ ಯಾವತ್ತೂ ಮರೆಯಲ್ಲ ಡಿ ಕೆ ಸಾಹೇಬ್ರೆ. ಪ್ಲೇಯರ್ಸು ಇನ್ಫ್ಯಾಕ್ಟ್ ಹೋಟೆಲಿಂದ ಹೊರಡೋ ಅಷ್ಟೊತ್ತಿಗಾಗ್ಲೇ ದುರಂತ ನಡೆದು ಹೋಗಿತ್ತು. ಅಲ್ಲಿಂದ ಇವ್ರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಕಪ್ಗೆ ಮುತ್ತಿಡೋ ತನಕ ಇವ್ರಿಗೆ ವಿಚಾರಣೆ ಗೊತ್ತಾಗಿಲ್ಲ ಅಂತಂದ್ರೆ ಹಾಗಾದ್ರೆ ಇವ್ರು ಯಾವ DCM ಅಂತ ಪ್ರಶ್ನೆ ಮಾಡಬೇಕಲ್ಲ. CM DCMಗಳಿಗೆ ಎಲ್ಲ ಒಡೆದಾಕಿ ಪಾಪ ತುಳಿದು ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ. ಆಗಿಂದ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಾನು. ಬಟ್ ಅತಾಚುರಿ ಆಗಿದೆ. ಆಗಿದ್ದನ್ನ ನಮಗೆ ಭಾಳ ನೋವಾಗಿದೆ. ಆ ದುಃಖದ ಎಲ್ಲ ಕುಟುಂಬ ಜೊತೆಲಿ ಇದಾಗಬಾರ್ದು. ಇಡೀ ದೇಶದಲ್ಲಿ ನಮಗೆ ಅವಮಾನ ಆಗಿದೆ. ಇದರಲ್ಲಿ BJP ರಾಜಕಾರಣ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಹೆಣದ ಮೇಲೆ ಅವ್ರು ಯಾವಾಗಲೂ ರಾಜಕಾರಣ ಮಾಡ್ತಾರೆ. ಅವ್ರು ಹೇಳೋದೊಂದು ಮಾಡೋದೊಂದು. IPL ಅವ್ರು ಬರೀ ದುಡ್ಡಿಗೆ ಮಾಡೋದು ಅಂತ ಯಾರೋ CT ರವಿ ಅವತ್ತ ಸ್ಟೇಟ್ಮೆಂಟ್ ಮಾಡಿದ್ಲ್ವಾ? ತಿರ್ಗಾ ಬೆಳಗ್ಗೆ ಹೇಳ್ತಾರೆ ನಾವು ಕಣ್ಣು ತುಂಬ್ಕೋಬೇಕಾಯ್ತು, 10 ದಿನ ನೋಡ್ಕೋಬೇಕಾಯ್ತು, ನೀವು ನಮ್ಗೆ ಇದನ್ನ ಪೊಸಿಷನ್ಗೆ ಪರ್ಮಿಷನ್ ಕೊಡಬೇಕಾಯ್ತು ಅಂತೆಲ್ಲ ಮಾತಾಡ್ತಾರೆ. ಕೊಡೋಣ ಪಾಪ, ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರ್ಸೋಣ. ಯಾವ ಇಮೇಜು ಅವಶ್ಯಕತೆ ಇಲ್ಲ. ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ. ನಮಗೇನು ಕೊಟ್ಟಿದೆ ಇಮೇಜ್ ಇದೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತೇವೆ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯಿತು, ಅವ್ರು ಏನೇನು ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ನಾನು ಈಗ ಯಾಕೆಂದರೆ ಕಮಿಷನ್ ಶುರು ಆಗಿದೆ. ನಾವು ಕಡಿಮೆ ಮಾಡೋದು ಭಾಳ ಉತ್ತಮ, ಕಡಿಮೆ ಮಾತಾಡೋದು ಭಾಳ ಉತ್ತಮ. ಅವ್ರು ಬಿಡಿ, ಅವ್ರಿಗೇನು ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು. ನಾವು ಒಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ ಕುನ್ನಾ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಅದರಿಂದ ಕಡಿಮೆ ಮಾತಾಡೋದು ಒಳ್ಳೆಯದು ಅಂತ ನಾನು ಪದೇ ಒಂದು ವಿಚಾರ ಹೇಳ್ತಾ ಇದ್ದೀನಿ. ತಪ್ಪನ್ನು ಪೊಲೀಸರು ಮಾಡಿರಲಿ, ಕಾರ್ಯದರ್ಶಿಗಳು ಮಾಡಿರಲಿ, KSCA ಮಾಡಿರಲಿ, ಅಥವಾ RCB ಅವ್ರು ಮಾಡಿರಲಿ, DNA ಅವ್ರು ಮಾಡಿರಲಿ, ಯಾರೇ ಮಾಡಿದ್ರು ತಪ್ಪಿನ ಹೊಣೆಯನ್ನು ಸರ್ಕಾರನೇ ಹೊರಬೇಕು. ಯಾಕೆಂದರೆ ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರ್ತಕ್ಕಂಥದ್ದು. ಆಮೇಲೆ ಇಂಥ ರಿಪೋರ್ಟ್ ನೋಡಿದ ತಕ್ಷಣ ಗಟ್ಟಿ ಹೈಕಮಾಂಡ್ ಆದ್ರೆ ಫಸ್ಟ್ ಅದನ್ನ ಕಸದ ಬುಟ್ಟಿಗೆ ಹಾಕಿಬಿಟ್ಟು ಬುಲ್ಶಿಟ್ ಇದು, ಇಬ್ರು ರಿಸೈನ್ ಮಾಡಿ ಅಂತ ರಿಪೋರ್ಟ್ ತಗೊಳ್ಳೋದಾದ್ರೆ ನೀವು ತನಿಖಾ ವರದಿಯನ್ನು ತಗೊಳ್ಳಿ, ಕ್ರಮ ತಗೊಳ್ಳಿ. ಆಗ ನೀವು ನಿಜಕ್ಕೂ ಕೂಡ ಪರವಾಗಿಲ್ಲಪ್ಪ ಹೈಕಮಾಂಡ್ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ರು ಅಂತ ನಿಮ್ಮನ್ನು ಶ್ಲಾಘಿಸ್ತೀವಿ. ಇಲ್ಲಾಂದರೆ ಇಷ್ಟೇ ಮುಚ್ಚೋಯ್ತು ಪ್ರಕರಣ.